ಮುದ್ದಹನುಮೇಗೌಡ ಕೈ ಸೇರ್ಪಡೆಗೆ ಫಿಕ್ಸ್ ಆಯ್ತಾ ಮುಹೂರ್ತ? ಫೆಬ್ರವರಿ 22ರಂದು ಕಾಂಗ್ರೆಸ್ ಸೇರ್ತಾರಾ ಹಾಗಾದ್ರೆ ಮಾಜಿ ಸಂಸದ? ಹೀಗೆ ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ದಾವೆ. ಮುದ್ದಹನುಮೇಗೌಡ ಕೈ ಸೇರ್ಪಡೆ ಆಗೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರಾ? ಫೆಬ್ರವರಿ 22ರಂದೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರಾ ಅಧಿಕೃತವಾಗಿ? ಪಕ್ಷ ಸೇರ್ಪಡೆ ವಿರೋಧಿಸಿ ಕಾಂಗ್ರೆಸ್ ಮುಖಂಡರ ಗುಪ್ತ ಸಭೆ. ಜಿ ಪರಮೇಶ್ವರ್ ಆಪ್ತ ಮುರಳೀಧರ್ ಹಾಲಪ್ಪರ ನಿವಾಸದಲ್ಲಿ ಸಭೆ ನಡೆದಿದೆ. ಅದರ ಒಂದು ಸುಳಿವು ತುಮಕೂರು ನಗರದ ಜಯನಗರದಲ್ಲಿ ಇರುವಂತಹ ನಿವಾಸದಲ್ಲಿ ಗುಪ್ತ ಸಭೆ ನಡೆದಿದೆಯಲ್ಲ, ಹಾಗಾದ್ರೆ ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆನೇ ಚರ್ಚೆ ಆಯ್ತಾ? ಫೈನಲ್ ಆಗಿ 22ನೇ ತಾರೀಕು ಸೇರ್ಪಡೆ ಆಗ್ತಾರಾ ಕಾಂಗ್ರೆಸ್ಗೆ? ಮುರಳೀಧರ್ ಹಾಲಪ್ಪ, ಮಾಜಿ ಶಾಸಕ ಗೌರಿಶಂಕರ್ ಇವರೆಲ್ಲರೂ ಕೂಡ ಸಭೆಯಲ್ಲಿದ್ದರು. ಕೈ ಜಿಲ್ಲಾ ಅಧ್ಯಕ್ಷ ಆಗಿರುವಂತಹ ಚಂದ್ರಶೇಖರ್ ಗೌಡ, ಶ್ರೀನಿವಾಸ್ ಸೇರಿ ಗೌಪ್ಯವಾಗಿ ಸಭೆ ನಡೆಸಿದ್ದಾರೆ. ಹಾಗಾಗಿ ಮುದ್ದಹನುಮೇಗೌಡ ಹಾಗಾದ್ರೆ ಕಾಂಗ್ರೆಸ್ ತೆಕ್ಕೆಗೆ ಸೇರ್ತಾರಾ ಅನ್ನುವಂತ ಪ್ರಶ್ನೆಗಳು ಹುಟ್ಕೊಂಡಿವೆ. 2019ರ ಸಂದರ್ಭದಲ್ಲಿ ಮೈತ್ರಿಯಿಂದಾಗಿ ಲೋಕಸಭೆಯ ಟಿಕೆಟ್ ಕೈ ತಪ್ಪಿತ್ತು. ಹಾಗಾಗಿ ಅಸಮಾಧಾನಗೊಂಡಿರುವಂತಹ ನಾಯಕ ಇವರು. ಹಾಗಾಗಿನೇ ಕಾಂಗ್ರೆಸ್ ಕದ ತಟ್ತಾರಾ, ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರಾ? ಹೇಗೊಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ದಾವೆ. ಮುದ್ದಹನುಮೇಗೌಡರು ಹಾಗಾದ್ರೆ 22ನೇ ತಾರೀಕು, ಇದೇ ತಿಂಗಳು 22ನೇ ತಾರೀಕು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರಾ ಅನ್ನುವಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ದಾವೆ. 2019ರಲ್ಲಿ ಅವರಿಗೆ ಅಸಮಾಧಾನ ಆಗಿದ್ರಿಂದ ಈಗ ಮೋಸ್ಟ್ಲಿ ಕಾಂಗ್ರೆಸ್ ಕದ ತಟ್ಟಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಓಡಾಡ್ತಾ ಇದ್ದಾವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ. ಸಂತೋಷ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂತೋಷ್, ಈಗ ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಓಡಾಡ್ತಾ ಇದ್ವು. ಆದ್ರೆ ಈಗ ಫೆಬ್ರವರಿ 22ನೇ ತಾರೀಕು ಕಾಂಗ್ರೆಸ್ ಸೇರಬಹುದು ಅನ್ನುವಂತ ಬಹುತೇಕ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ 22ನೇ ತಾರೀಕು ಮುಹೂರ್ತ ಫಿಕ್ಸ್ ಆಗಿದ್ಯಾ? ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ಬಿಡ್ತಾರಾ ಮುದ್ದಹನುಮೇಗೌಡ? ಓಕೆ, ಖಂಡಿತವಾಗ್ಲೂ ಕೂಡ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಜಂಪಿಂಗ್ ಪಾಲಿಟಿಕ್ಸ್ ತುಮಕೂರಿನಲ್ಲಿ ಜೋರಾಗಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಇದರ ಒಂದು ಬೆನ್ನಲ್ಲೇ ಏನು ಮಾಜಿ ಸಂಸದ ಮುದ್ದಹನುಮೇಗೌಡರು ಈಗಾಗಲೇ ಕೂಡ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ 1 ತಿಂಗಳು ಕಳೆದಿತ್ತು. ಸಾಕಷ್ಟು ರೀತಿಯ ಒಂದು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಅವ್ರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ ಅಥವಾ ಬಿಜೆಪಿನಲ್ಲೇ ಉಳಿತಾರ ಅಂತ. ಅದಕ್ಕೆ ಒಂದು ರೀತಿಯ ಸುಖಾಂತ್ಯ ಕಾಣುವಂತಹ ದಿನಗಳು ಕೂಡ ನೀನು 2-3 ದಿನದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ನಾಡದ್ದು ಗುರುವಾರ ಕೆಪಿಸಿಸಿ ಕಚೇರಿಯಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ ಅಂತೇಳಿ ಕಾಂಗ್ರೆಸ್ ಮೂಲಗಳು ಈಗಾಗಲೇ ಕೂಡ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅದರ ಒಂದು ಪೂರ್ವಭಾವಿಯಾಗಿ ಕೂಡ ಏನು ತುಮಕೂರು ಜಿಲ್ಲೆಯ ಸಾಕಷ್ಟು ಜನ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಆಕಾಂಕ್ಷಿಗಳು ಇವತ್ತು ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥ, ಅಂದ್ರೆ ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದಂತ ನಾಯಕರುಗಳು ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಏನು ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಮುರಳೀಧರ್ ಹಾಲಪ್ಪನವರು ಸುಮಾರು 1.5 ವರ್ಷಗಳಿಂದ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯ ಒಂದು ಸಂಚಾರವನ್ನು ನಡೆಸಿ ನಾನು ಆಕಾಂಕ್ಷಿ ಆಗ್ತೀನಿ ಬಾರಿ ಅಂತೇಳಿ ಓಡಾಟವನ್ನ ನಡೆಸ್ತಾ ಇದ್ರು. ಅವರು ಕೂಡ ಇವತ್ತು ಅವರ ಒಂದು ಮನೆಯಲ್ಲಿ ಸಭೆಯನ್ನು ನಡೆಸ್ತಕ್ಕಂಥದ್ದು. ಮಾಜಿ ಶಾಸಕ ಗೌರಿಶಂಕರ್ ಜೊತೆಗೆ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ಅವರು ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕೂಡ ಇವತ್ತು ಅವ್ರ ಮನೆಯಲ್ಲಿ ಮೀಟಿಂಗ್ ಮಾಡಿರ್ತಕ್ಕಂಥ, ಅದರಲ್ಲೂ ಕೂಡ ಗೌಪ್ಯವಾಗಿ ಮೀಟಿಂಗ್ ಮಾಡಿ ಬರುವಂತ ಚುನಾವಣೆಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಬೇಕು, ಜೊತೆಗೆ ಯಾವ ರೀತಿಯಾಗಿ ಬಂದಂತ ಮುದ್ದಹನುಮೇಗೌಡರಿಗೆ ಏನಾದ್ರು ಕೂಡ ಟಿಕೆಟ್ ಸಿಕ್ಕಿದ್ರೆ ನಮ್ಮ ಮುಂದಿನ ನಡೆ ಏನು ಅನ್ನೋ ವಿಚಾರವಾಗಿ ಚರ್ಚೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ ವಲಯದಿಂದ ಮಾಹಿತಿ ಲಭ್ಯವಾಗಿರುವ ಒಂದು ಮಾಹಿತಿ ಪ್ರಕಾರವಾಗಿ ಇದೇ ತಿಂಗಳು 22ನೇ ತಾರೀಕು ಅವರು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾ ಇದ್ರೆ, ಜೊತೆಗೆ ಈಗಾಗಲೇ ಕೂಡ ನಿನ್ನೆಯಷ್ಟೇ ಕೂಡ ಕೆಪಿಸಿಸಿ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಗ್ರೀನ್ ಸಿಗ್ನಲ್ ಕೂಡ ಪಡೆದಿರ್ತಕ್ಕಂಥದ್ದು. ಅಧಿಕೃತವಾಗಿ ನಾಡದ್ದು ಕಮಲವನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್.